ವೀಕ್ಷಕರೇ, ಇವತ್ತಿನ ದಿನದಲ್ಲಿ ವ್ಯಾಪಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ವ್ಯಾಪಾರ ಶುರು ಮಾಡಿದಾಗ ಸಾವಿರ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಇವತ್ತು ಆ ಕನಸುಗಳು ಸಾಲದ ಹೊರೆಯ ಕೆಳಗೆ ನಲುಗ್ತಾ ಇರುತ್ತೆ. ದಿನ ಇಡೀ ದುಡಿದ್ರೂ ಕೂಡ ಲಾಭ ಮಾತ್ರ ಮರೀಚಿಕೆ ಆಗ್ಬಿಟ್ಟಿರುತ್ತೆ. ಎಷ್ಟೇ ಕಷ್ಟಪಡ್ತಾ ಇದ್ರೂ ಕೂಡ ಲಾಭ ಸಿಗ್ತಾನೇ ಇರುವುದಿಲ್ಲ. ಹಾಗಿದ್ರೆ ನಿಮ್ಮ ಅಭಿವೃದ್ಧಿಯನ್ನ ಕಂಡು ಯಾರೋ ಕಣ್ಣು ಹಾಕಿದ್ದಾರೆ ಅನ್ನುವಂತಹ ಆತಂಕಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಹೌದು ವೀಕ್ಷಕರೇ, ಈ ರೀತಿಯಾದ ಆತಂಕಗಳು ಕಾಡುವುದು ಸರ್ವೇಸಾಮಾನ್ಯ. ವ್ಯವಹಾರ ಅಂತಂದ ಮೇಲೆ ಏಳು ಬೀಳು ಆಗುವುದು ಸಹಜ. ಆದರೆ ವರ್ಷಗಳ ಕಾಲ ಶ್ರಮ ಪಟ್ಟರೂ ಕೂಡ ಫಲ ಮಾತ್ರ ಸಿಗೋದಿಲ್ಲ ಅಂತಂದ್ರೆ ಅಲ್ಲಿ ದೈವಿಕ ಅಥವಾ ಅದೃಶ್ಯ ಶಕ್ತಿಗಳ ಅಡೆತಡೆಗಳು ಕೂಡ ಇರಬಹುದು. ನಿಮ್ಮ ವ್ಯಾಪಾರದಲ್ಲಿ ಜನ ಆಕರ್ಷಣೆ ಮತ್ತು ಧನ ಆಕರ್ಷಣೆ ಉಂಟಾಗೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರತ್ಯಂಗಿರ ದೇವಿ ಆರಾಧಕರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೂಯಂ ಮಿತಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಜಿ ನೋಡಿ, ಅನೇಕರು ಹಗಲು ಇರುಳು ಅಂತ ಅಂದೇನೆ ಸಾಕಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇರ್ತಾರೆ. ಆದರೆ ಲಾಭಾಂಶ ಮಾತ್ರ ಬರೀ ಸಾಲದ ಬಡ್ಡಿ ಕಟ್ಟೋದಕ್ಕೆ ಸರಿ ಆಗ್ತಾ ಹೋಗುತ್ತೆ. ಅದು ಯಾವಾಗಲೂ ಕೂಡ ಹೀಗೇ ಆಗ್ತಾ ಇರುತ್ತೆ. ಇದು ಕೇವಲ ವ್ಯವಹಾರದ ತಪ್ಪೋ ಅಥವಾ ಇದರ ಹಿಂದೆ ಯಾವುದಾದ್ರೂ ಅದೃಶ್ಯ ಶಕ್ತಿಗಳ ಕೈವಾಡ ಇದೆಯಾ ಅಂತ ಹೇಳಿ? ನೋಡಿ, ಎರಡೂ ವಿಚಾರನೂ ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಎಲ್ಲ ಸರಿ ಇದ್ದು ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸು ನಿಮ್ಮ ಒಂದಷ್ಟು ರಾಶಿಗೆ ಅನುಗುಣವಾಗಿಲ್ಲ ಅಂದ್ರೇನು ಒಂದಷ್ಟು ಸಮಸ್ಯೆ ಬರೋದು ಸಹಜ. ಮತ್ತು ಎಲ್ಲ ನೋಡಿ ಹಾಗೆ ಬರುವಂಥ ಬಿಸ್ನೆಸ್ಸೇ ಕೈ ಹಾಕಿ ಒಂದಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದು ಒಂದಷ್ಟು ದಿನ ಸಮಸ್ಯೆಗಳು ಬರ್ತಾ ಇದೆ, ಇನ್ನೇನು ಕೊನೆಯ ಮೂಮೆಂಟಲ್ಲಿ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ನೆಗೆಟಿವ್ ಎನರ್ಜಿನೂ ಪ್ರಮುಖ ಕಾರಣ ಅಂತಲೂ ಹೇಳಬಹುದಾಗಿದೆ. ಯಾಕಂತ ಹೇಳಿದ್ರೆ ಎರಡೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದಷ್ಟು ಪ್ರಾಬ್ಲಮ್ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಒಂದಷ್ಟು ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದ್ದು ಒಂದಷ್ಟು ದಿನ ಪ್ರಾಬ್ಲಮ್ ಬರ್ತಾ ಇದೆ, ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಕೈ ತಪ್ಪೋಗ್ತಾ ಇದೆ, ಒಂದಿನ ನಡೆದಂಥ ಬಿಸ್ನೆಸ್ ಇನ್ನೊಂದು ದಿನ ನಡೀತಾ ಇಲ್ಲ, ಈ ಥರದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎರಡು ವಿಚಾರ ತಿಳ್ಕೊಬೇಕು. ಒಂದು ದೃಷ್ಟಿ, ಯಾಕಂದರೆ ಒಂದಿನ ಚೆನ್ನಾಗಿ ನಡೆಯುತ್ತೆ, ಒಂದಿನ ಚೆನ್ನಾಗಿ ನಡೆಯಲ್ಲ. ಸೊ ಈ ಥರದ ಪ್ರಾಬ್ಲಮ್ ಇರುವಂಥದ್ದು ಇರುತ್ತೆ. ಆದರೆ ಇನ್ನೊಂದು ಏನಾದರೂ ಬಿಸ್ನೆಸ್ಸೇ ಲಾಸ್ ಆಗೋ ಮೂಮೆಂಟ್ ಇದೆ, ಬಂದಿದ್ದೆಲ್ಲ ಬಡ್ಡಿ ಕಟ್ಟುವಂಥ ಪರಿಸ್ಥಿತಿ ಇದೆ, ಅಲ್ಲಿ ಕೆಲಸ ಮಾಡೋ ಜಾಗದಲ್ಲೇ ಅಥವಾ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ಜಾಗದಲ್ಲೇ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ, ಒಂದಷ್ಟು ಕಲಹಗಳು ಜಾಸ್ತಿ ಆಗ್ತಾ ಇದೆ, ಬಂದಂತಹ ವ್ಯಕ್ತಿಗಳಿಂದ ನಿಮಗೆ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಸಂಬಂಧಪಟ್ಟಂಥ ಪ್ರಯೋಗಗಳು ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಒಂದಷ್ಟು ಬಿಸ್ನೆಸ್ಗೆ ಒಂದಿಷ್ಟು ರಾಶಿಗಳಿಗೆ ಇದೇ ಬಿಸ್ನೆಸ್ ಆಗುತ್ತೆ, ಒಂದಷ್ಟು ಬಿಸ್ನೆಸ್ ಆಗೋದಿಲ್ಲ ಅನ್ನುವಂಥದ್ದನ್ನು ಲೆಕ್ಕಾಚಾರ ಇದೆ. ಸಾಮಾನ್ಯವಾಗಿ ನಾನು ನೋಡಿರುವಂಥದ್ದು ಈಗಾಗಲೇ ಬಿಸ್ನೆಸ್ಸಲ್ಲಿ ಇರುವಂಥ ವ್ಯಕ್ತಿಗಳನ್ನು ನಾವು ನೋಡಿದಾಗ ಯಾರ ಜಾತಕದಲ್ಲಿ ಕರ್ಮಸ್ಥಾನ ಅಂತ ಹೇಳಿದ್ರೆ ಒಂದಷ್ಟು ರಾಶಿಗಳಲ್ಲಿ ಒಂದಷ್ಟು ಲೆಕ್ಕಾಚಾರ ಇದೆ. ನೀವು ಗಮನಿಸಬಹುದು, ಒಬ್ಬ ವ್ಯಕ್ತಿ ಅಭಿವೃದ್ಧಿ ಆಗಬೇಕು, ಒಂದಷ್ಟು ಹೆಸರನ್ನು ಗಳಿಸಿದ್ದಾನೆ, ಒಂದಷ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದಾನೆ, ಒಂದಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಈ ಮೂಲ ತ್ರಿಕೋಣ ಸ್ಥಾನದಲ್ಲಿ ಇರುವಂಥ ಗ್ರಹಗಳು, ಕೇಂದ್ರದಲ್ಲಿರುವಂಥ ಗ್ರಹಗಳು ನಿಮ್ಮನ್ನು ಆ ಮಟ್ಟಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಾರಣ ಆಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಬಿಸ್ನೆಸ್ ಅಂತ ಹೇಳಿದಾಗ ಕೇಂದ್ರ ಗ್ರಹಗಳು ಏನು, ನಿಮ್ಮ ಆಲೋಚನೆಗಳು ಹೇಗಿರುತ್ತೆ, ನಾನು ಏನು ಬಿಸ್ನೆಸ್ ಮಾಡ್ಬೋದು, ನಮ್ಮ ತಂದೆಯವರು ಏನು ಮಾಡ್ತಾಯಿದ್ರು, ಸೊ ಯಾರೋ ನಮ್ಮ ಸ್ನೇಹಿತರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನಾನು ಅದರಲ್ಲಿ ನನಗೆ ಸಕ್ಸಸ್ ಆಗುತ್ತಾ, ಈ ಆಲೋಚನೆಗಳನ್ನು ಸೃಷ್ಟಿಸುವಂತಹದ್ದೇ ಈ ಲಗ್ನ, ಅದನ್ನು ಕೇಂದ್ರ ಅಂತ ಹೇಳ್ತೇವೆ. ಮತ್ತು ಅದ್ರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಯಾವುದಿದೆ, ಯಾವ ಎಜುಕೇಷನ್, ಮೆಡಿಕಲ್ ತೊಗೊಂಡಿದ್ದೀರಾ, ಫಾರ್ಮಸಿ ತೊಗೊಂಡಿದ್ದೀರಾ, ಮೆಡಿಕಲ್ ಸ್ಟೋರ್ ಇಡೋಣ, ಆ ಒಂದು ಫಲಗಳನ್ನು ಕೊಡುವಂಥದ್ದು ನೀವು ಎಜುಕೇಷನ್ ಏನು ಮಾಡಿದ್ದೀರಾ ಅದನ್ನು ಕೇಂದ್ರ ಆಗುವಂಥದ್ದು ಇರುತ್ತೆ. ವೈವಾಹಿಕ ಜೀವನ ಸಪ್ತಮ ಸ್ಥಾನ, ನಮಗೆ ಕರ್ಮಸ್ಥಾನ ಅಂದರೆ ಕೇಂದ್ರ ಗ್ರಹವಾದಂತಹ 10ನೇ ಮನೆ ಅಂತ ಹೇಳ್ತೀವಿ. ಸೊ ಈ 10ನೇ ಮನೆಯಲ್ಲಿರುವಂಥ ಗ್ರಹಗಳ ಆಧಾರದ ಮೇಲೆ ನಿಮ್ಮ ಬಿಸ್ನೆಸ್ ಲೆಕ್ಕಾಚಾರ ಇರುತ್ತೆ. ಕುಜ ಬಲಿಷ್ಠವಾಗಿ ಕರ್ಮಸ್ಥಾನದಲ್ಲಿದ್ದಾನೆ ಅಂತ ಹೇಳಿದ್ರೆ ಭೂಮಿ, ಅದರ ಜೊತೆಗೆ ವ್ಯವಸಾಯ, ಹೈನುಗಾರಿಕೆ ಮತ್ತು ಮೆಡಿಕಲ್ಗೆ ಸಂಬಂಧಪಟ್ಟಂತಹದ್ದು ಅಥವಾ ಒಂದಷ್ಟು ತಾಮ್ರ ಲೋಹಕ್ಕೆ ಸಂಬಂಧಪಟ್ಟಂತಹದ್ದು ಒಂದಷ್ಟು ಬಿಸ್ನೆಸ್ ಮಾಡಬಹುದು ಅಂತ ಹೇಳುತ್ತೆ. ಅದೇ ಏನಾದರೂ ಕರ್ಮಸ್ಥಾನದಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಕಬ್ಬಣ ಆಗಿಬರುತ್ತೆ, ಪೆಟ್ರೋಲಿಯಂ ಸಂಬಂಧಪಟ್ಟಂಥವರು ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬಿಸ್ನೆಸ್ ಮಾಡಬಹುದು. ಮತ್ತು ಅದರ ಜೊತೆಗೆ ಒಂದಷ್ಟು ವ್ಯಾವಹಾರಿಕವಾಗಿ ವಿದೇಶ ಮತ್ತು ನಮ್ಮ ದೇಶಕ್ಕೆ ಇರುವಂಥ ಒಂದಷ್ಟು ವ್ಯಾವಹಾರಿಕವಾಗಿ ಏನಾದರೂ ಬಿಸ್ನೆಸ್ ಮಾಡಬಹುದು. ಸೊ ಈ ಥರದ್ದೊಂದು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆ.
ಅದೇ ರೀತಿ ಕೆಲವು ಗ್ರಹಗಳು ಇದೇ ಕರ್ಮಸ್ಥಾನದಲ್ಲಿರುವಂಥ ಗ್ರಹಗಳು ಏನಾದರೂ ಬಲಿಷ್ಠವಾಗಿದ್ದರೆ ಶುಭ ಫಲಗಳನ್ನು ಕೊಡುತ್ತೆ. ಏನಾದರೂ ಗ್ರಹಗಳು ಬಾಧಕವಾಗಿದ್ದರೆ, ಬಾಧಕ ರಾಶಿಯಲ್ಲಿ ಕರ್ಮಸ್ಥಾನವಾಗಿದ್ದರೆ ಒಂದಷ್ಟು ಪ್ರಾಬ್ಲಮ್ಮು ತರುವಂಥದ್ದಿರುತ್ತೆ. ಅದರಲ್ಲಿ ಬಂದಿರುವಂತಹ ಸಮಸ್ಯೆಗಳು ಅಂತ ಹೇಳಿದ್ರೆ ಈ ರಾಹು ಕೇತು ಇದು ಗ್ರಹಗಳಂತ ಹೇಳಲ್ಲ, ನಾವು ಛಾಯಾಗ್ರಹಗಳು ಅಂತ ಹೇಳ್ತೀವಿ. ಯಾವಾಗ ರಾಹು ಕರ್ಮಸ್ಥಾನದಲ್ಲಿ ಇರುತ್ತೋ ನೀವು ಯಾವುದೇ ಕಾರಣಕ್ಕೂ ಒಂದೇ ಬಿಸ್ನೆಸ್ಸಲ್ಲಿ ಕ್ಲಿಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಜನ ನೋಡಿ ಒಂದು 30 ವರ್ಷದಿಂದ ಒಂದೇ ಬಿಸ್ನೆಸ್ಸಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಬೇರೆ ಬಿಸ್ನೆಸ್ಗೆ ಹೋಗೋದಿಲ್ಲ, ಬೇರೆ ಕೆಲಸನೂ ಮಾಡಲ್ಲ ಅವರು, ಯಾಕಂದರೆ ಅದರಲ್ಲಿ ಲಾಭ ತಂದು ಕೊಡ್ತಾ ಇರುತ್ತೆ. ಅಂದರೆ ಆ ಗ್ರಹಗಳು ಅವರಿಗೆ ಒಂದಷ್ಟು ಫಲಗಳನ್ನು ಕೊಡುವಂಥದ್ದಾಗಿರುತ್ತೆ. ಯಾವಾಗ ರಾಹು ಸ್ಥಿತವಾಗಿರ್ತಾನೋ ಒಂದು ಬಿಸ್ನೆಸ್ ಅಂತ ಮಾಡಿದ್ರೆ ಏರಿಳಿತಗಳು ಭಾಳ ಇರುತ್ತೆ. ಅದಕ್ಕೆ ನೀವು ಏನಾದರೂ ಈಗಾಗಲೇ ಬಿಸ್ನೆಸ್ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇದ್ದೀರಾ, ಈಗಾಗಲೇ ಬಿಸ್ನೆಸ್ ಮಾಡಿ ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಈ ರಾಹುವಿನ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಕರ್ಮಸ್ಥಾನದಲ್ಲಿ ರಾಹು ಇದ್ದಾಗ ಒಂದು ಇನ್ವೆಸ್ಟ್ಮೆಂಟ್ ಇರುವಂಥ ಬಿಸ್ನೆಸ್ ಮಾಡಬೇಕು, ಒಂದು ಇನ್ವೆಸ್ಟ್ಮೆಂಟ್ ಇಲ್ದಿರುವಂಥ ಬಿಸ್ನೆಸ್ ಇರಬೇಕಾಗುತ್ತೆ. ಒಂದು 2-3 ಮಾಡ್ತಾ ಇದ್ದಾಗ ಒಂದರಲ್ಲಿ ಬರುತ್ತೆ, ಒಂದರಲ್ಲಿ ಹೋಗುತ್ತೆ, ಹೆಂಗೋ ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಕೇತು ಏನಾದರೂ ಕರ್ಮಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದೇ ಬಿಸ್ನೆಸ್ ಅಲ್ಲ, 2-3 ಅಲ್ಲ, 4 ಮಾಡಿದ್ರೇನು ಕ್ಲಿಕ್ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ನೋಡಿ, ನಿಮಗೆ ಬಿಸ್ನೆಸ್ ಬರುತ್ತಾ, ಬಂದರೆ ಮಾತ್ರ ಮಾಡಿ. ಯಾವಾಗ ಪಾಪಗ್ರಹಗಳ ಜೊತೆ ಏನಾದರೂ ಬಾಧಕಾಧಿಪತಿ ಏನಾದರೂ ಕರ್ಮಸ್ಥಾನದಲ್ಲಿದ್ದರೆ ನೀವು ಯಾವತ್ತಿಗೂ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ಲ. ಬಿಸ್ನೆಸ್ ಮಾಡಿದ್ರೂ ಇರೋ ದುಡ್ಡು ಕಳ್ಕೊತೀರಾ, ಲಾಸ್ ಮಾಡ್ಕೊತೀರಾ, ಸಾಲಕ್ಕೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಕರ್ಮಸ್ಥಾನ ಅನ್ನುವಂಥದ್ದು ಜಾತಕದ ಲೆಕ್ಕಾಚಾರವನ್ನು ನೋಡಿ ನೀವು ಯಾವ ಬಿಸ್ನೆಸ್ ಮಾಡಬಹುದು, ಆ ಬಿಸ್ನೆಸ್ಸಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಇದೆಯಾ ಇಲ್ವೋ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗುತ್ತೆ. ಇದು ಒಂದಷ್ಟು ಜ್ಯೋತಿಷ್ಯದ ಲೆಕ್ಕಾಚಾರ ಆಗಿರುತ್ತೆ. ಇನ್ನು ಎಲ್ಲ ಸರಿ ಇದ್ದು ಭಾಳ ಇಂಪ್ರೂವ್ಮೆಂಟ್ ನಡೀತಾ ಇರೋವಂಥ ಸಂದರ್ಭದಲ್ಲೇ ಕೈ ಕೊಡ್ತಾ ಇದೆ ಬಿಸ್ನೆಸ್ಸು ಅಂತ ಈಗಾಗಲೇ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಮೊದಲಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ. ಅಂದರೆ ಯಾವುದಾದ್ರು ವ್ಯಕ್ತಿಗಳು ನಿಮ್ಮವರು ಅಥವಾ ನಿಮ್ಮ ಬಿಸ್ನೆಸ್ ಮಾಡೋ ಜಾಗದಲ್ಲೇ ಇನ್ನೊಬ್ಬರು ಅದೇ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳು ಏನಾದರೂ ಈ ಬಾಟಾ ಮಂತ್ರಗಳ ಪ್ರಯೋಗಗಳು ಇವೆಲ್ಲವೂ ನಡೆಯುವಂಥದ್ದಿರುತ್ತೆ. ನೀವು ಅನ್ಕೋಬಹುದು ಇವೆಲ್ಲ ನಡೆಯುತ್ತೆ ಈಗಿನ ಕಾಲದಲ್ಲಿ. ನೋಡಿ, ಸಾಮಾನ್ಯವಾಗಿ ಒಂದು ಚಿಕ್ಕ ಕೆಟ್ಟ ದೃಷ್ಟಿ ಬಿದ್ದರೆ ನಿಮ್ಮ ಮೇಲೆ ಒಂದಷ್ಟು ಬಿಸ್ನೆಸ್ಸಲ್ಲಿ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ಮಂತ್ರಗಳು, ಕೆಲವು ಬೀಜಾಕ್ಷರ ಮಂತ್ರಗಳನ್ನು ಪ್ರಯೋಗಿಸಿದಾಗ ಒಂದಷ್ಟು ತೊಂದರೆಗಳಾಗುತ್ತೆ. ಅದು ಹೋಟೆಲ್ ಬಿಸ್ನೆಸ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಹೋಟೆಲ್ ಬಿಸ್ನೆಸ್ ವರ್ಷಾನುಗಟ್ಟಲೆ ನಡೀತಾ ಇರುವಂಥ ಬಿಸ್ನೆಸ್ಸು ದಿಢೀರ್ ಬೀಳ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ ಇದೇ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ. ಎಷ್ಟು ವರ್ಷ ಚೆನ್ನಾಗಿತ್ತು ಬಿಸ್ನೆಸ್ಸು, ಈಗ ನಡುವೆ ಯಾಕೆ ಕೈ ಕೊಡ್ತಾ ಇದೆ? ಇಷ್ಟು ದಿನ ಒಂದಷ್ಟು ಕಾಸ್ಮೆಟಿಕ್ ಐಟಮ್ಸ್ ಸಂಬಂಧಪಟ್ಟಂಥದ್ದು ಭಾಳ ಹೆಣ್ಮಕ್ಳು ನಾವು ನೋಡ್ತಾ ಇದ್ದೀವಿ. ಇವತ್ತು ಮನೆಯಲ್ಲಿ ಭಾಳ ಕಷ್ಟ ಇದ್ದಾಗ ಅವ್ರದ್ದೇ ಆದಂತಹದ್ದೊಂದು ವೃತ್ತಿಯನ್ನು ಆಯ್ಕೆಯನ್ನು ಮಾಡ್ಕೊತಾರೆ. ಪಾರ್ಲರ್ ಇಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಒಂದಷ್ಟು ಬೋಟಿಕ್ ಥರ ಚಿಕ್ಕದಾಗಿ ಬಟ್ಟೆಗಳನ್ನು ಡಿಸೈನ್ ಮಾಡಿ ಒಂದಷ್ಟು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಚೆನ್ನಾಗಿ ನಡೀತಾ ಇರುವಂಥ ಬಿಸ್ನೆಸ್ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿದ್ರೆ ದೃಷ್ಟಿ, ನೆಗೆಟಿವ್ ಎನರ್ಜಿ ಕಾರಣ ಆಗುವಂಥದ್ದಿರುತ್ತೆ. ಇವತ್ತು ನಾವು ದೈವವನ್ನು ಹೇಗೆ ಆರಾಧನೆ ಮಾಡ್ತೀವೋ ಒಂದಷ್ಟು ದುಷ್ಟಶಕ್ತಿಗಳ ನೆಗೆಟಿವ್ ಎನರ್ಜಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ನೀವು ಮಾಡ್ತಾ ಇರುವಂಥದ್ದು ಹೋಟೆಲ್ಲೋ ಅಥವಾ ಬಟ್ಟೆ ಅಂಗಡಿನೋ ಅಥವಾ ಇನ್ಯಾವುದೋ ಅಂಗಡಿ ಇಲ್ಲ, ಯಾವುದೇ ವೃತ್ತಿ ಆಗಬಹುದು. ಆ ವೃತ್ತಿಗೆ ಒಂದಷ್ಟು ನೆಗೆಟಿವ್ ಎನರ್ಜಿ ಬಿತ್ತು ಅಂದ್ರೇನೋ ನಿಮ್ಮ ಬಿಸ್ನೆಸ್ ಅನ್ನೋವಂಥದ್ದು ಹಾಳಾಗುವಂಥದ್ದು ಇರುತ್ತೆ. ಹಾಗಿದ್ರೆ ಏನು ಮಾಡ್ಕೋಬಹುದು? ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುವಂಥದ್ದಕ್ಕೆ ಏನು ಮಾಡ್ಕೋಬೇಕು? ಈಗಾಗಲೇ ಪ್ರಾರಂಭ ಮಾಡಬೇಕಾದ್ರೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೋಬೇಕು? ನೀವು ಪ್ಲಾನಿಂಗಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಮೊದಲಿಗೆ ನೀವು ತಿಳ್ಕೊಬೇಕಾಗಿರೋದು ನಿಮಗೆ ಬಿಸ್ನೆಸ್ ಆಗಿಬರುತ್ತೆ ಅಂತ ಹೇಳಿದ್ರೆ ಯಾವ ಬಿಸ್ನೆಸ್ ಮಾಡಬಹುದು ಅನ್ನೋವಂಥದ್ದನ್ನು ತಿಳ್ಕೊಬಹುದು. ಮತ್ತು ಅದ್ರ ಜೊತೆಗೆ ಎಲ್ಲಿ, ಯಾವ ದಿಕ್ಕು, ಯಾವ ಜಾಗ ನಿಮಗೆ ಅದು ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋವಂಥದ್ದು ತಿಳ್ಕೊಬೇಕಾಗುತ್ತೆ. ಈಗ ಸಾಮಾನ್ಯವಾಗಿ ಈ ರೋಡ್ ಕುತ್ ಅಂತ ಹೇಳ್ತೀವಿ, ದಾರಿಶೂಲ, ಎಷ್ಟೋ ಜನ ಬಿಸ್ನೆಸ್ ಹಾಳು ಮಾಡ್ಕೊಂಡಿರೋವಂಥದ್ದಿದೆ. ವಾಸ್ತು ಸರಿ ಇಲ್ಲ ಅಂದ್ರೇನು, ನೀವು ಮಾಡ್ತಾ ಇರುವಂತಹ ಜಾಗ ಅಲ್ಲಿ ಪವರ್ ಇಲ್ಲ ಅಂದರೆ, ಎನರ್ಜಿ ಇಲ್ಲ ಅಂತ ಹೇಳಿದ್ರೇನು, ಅಂದರೆ ಅಲ್ಲಿ ಒಂದು ನೆಗೆಟಿವ್ ಎನರ್ಜಿ, ಪಾಸಿಟಿವ್ ಎನರ್ಜಿ ಅನ್ನೋವಂಥದ್ದನ್ನು ಒಂದಷ್ಟು ಚೆಕ್ ಮಾಡಬಹುದು. ಈಗ ನಾವು ಮನೆ ವಾಸ್ತು ಹೇಗೆ ಲೆಕ್ಕಾಚಾರ ಮಾಡ್ತಿರೋ, ನೀವು ಇವತ್ತು ಬಿಸ್ನೆಸ್ ಮಾಡಬೇಕಾಗಿರುವಂಥ ಜಾಗ ಎಷ್ಟು ಎನರ್ಜಿ ಇದೆ ಅನ್ನೋವಂಥದ್ದನ್ನು ತಿಳ್ಕೊಳ್ಳುವಂಥದ್ದಿರುತ್ತೆ.
ಇದನ್ನು ಒಂದಷ್ಟು ನೋಡಿ ಯಾವ ದಿಕ್ಕು ನಿಮಗೆ ಎಂಟ್ರೆನ್ಸ್ ನಿಮ್ಗೆ ಹಾಗೆ ಬರುತ್ತೆ, ಮತ್ತು ಯಾವ ದಿಕ್ಕಲ್ಲಿ ನೀವು ಕೂತ್ಕೋಬೇಕಾಗುತ್ತೆ, ಏನು ಪಾಸಿಟಿವ್ ವೈಬ್ರೇಷನ್ ಬರುವಂಥ ವಸ್ತುಗಳನ್ನು ಜೊತೆಲಿ ಇಟ್ಕೋಬೇಕು, ಇದು ಭಾಳ ಅಗತ್ಯ ಇರುವಂಥದ್ದಿದೆ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಬಿಸ್ನೆಸ್ಸು ಅನ್ನುವಂಥದ್ದು ಒಂದಷ್ಟು ಯಾಕಪ್ಪ ಮಾಡಿಕೊಂಡೆ ಇದು ಭಾಳ ಹೊರೆ ಆಗ್ತಾ ಇದೆಯಲ್ಲ, ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಹೋಗ್ತಾ ಇದೆ, ಹೆಂಗೋ ಸಂಬಳ ಬರ್ತಾ ಇತ್ತು ಅನ್ನುವಂಥದ್ದು. ಅದಕ್ಕೆ ಭಾಳ ಜನ ಬೇಗ ನಿರ್ಧಾರ ತೆಗೆದುಕೊಳ್ಳಲ್ಲ. ಏನೋ ಒಂದು ದುಡ್ಡು ಬರ್ತಾ ಇರುತ್ತೆ, ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ, ಅದರದೇ ಆದಂಥ ಲೋನ್ಗಳು ಹೋಗ್ತಾ ಇರುತ್ತೆ, ಬಾಡಿಗೆ ಕಟ್ತಾ ಇರ್ತಾರೆ, ಮನೆ ಸಂಸಾರ ನಡೀತಾ ಇರುತ್ತೆ. ಒಂದಷ್ಟು ಹೆಜ್ಜೆ ಮುಂದಕ್ಕಿಟ್ಟು ಏನೋ ಒಂದು ಸಾಧನೆ ಮಾಡೋಣ ಅನ್ನುವಂಥ ವ್ಯಕ್ತಿಗಳಿಗೆ ಇವೆಲ್ಲ ಹೊಡೆತ ಬಿತ್ತು ಅಂದರೆ ಮತ್ತೆ ಆತ ಎದ್ದೊಳಕ್ಕಾಗೋದಿಲ್ಲ, ಲಾಸ್ಟ್ ಮಾಡ್ಕೊತಾನೆ. ಕಳ್ಕೊಂಡಿರೋದು 20-30 ವರ್ಷದಿಂದ ಆತ ಏನೋ ಒಂದು ಚಿಕ್ಕದಾಗಿ ಸಂಪಾದನೆ ಮಾಡಿರೋ ಮನೆ, ಆ ಒಂದು ಸೈಟು ಮಾರೋ ಪರಿಸ್ಥಿತಿ ಆಗ್ಬಿಡುತ್ತೆ. ಅದಕ್ಕೆ ಈಗಾಗಲೇ ನೀವು ಈ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಿಮಗೆ ಯಾವ ಬಿಸ್ನೆಸ್ ಆಗಿಬರುತ್ತೆ, ಎಲ್ಲಿ ಮಾಡ್ತಾ ಇದ್ದೀರಾ, ಸೊ ಆ ಜಾಗ ಎನರ್ಜಿ ಲೆವೆಲ್ ಹೇಗಿದೆ, ಮತ್ತು ಈ ವಾಸ್ತು ಹೇಗಿದೆ, ಇದನ್ನು ತಿಳ್ಕೊಂಡು ಬಿಸ್ನೆಸ್ಸನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ, ಅಥವಾ ಪದೇ ಪದೇ ದೃಷ್ಟಿಗಳು ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಾನು 1-2-3 ಪರಿಹಾರಗಳು ಹೇಳ್ತೀನಿ, ಮಾಡಿ ನೋಡಿ. ನಿಮಗೆ ಏನೋ ಒಂದಷ್ಟು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ. ಸಾಮಾನ್ಯವಾಗಿ ಈ ನೆಗೆಟಿವ್ ಎನರ್ಜಿನ ಅವಾಯ್ಡ್ ಮಾಡೋದಕ್ಕೆ ನಾವು ಅಷ್ಟದಿಗ್ಬಂಧನ ಅಂತ ನಾವು ಮಾಡ್ಕೊಡ್ತಾ ಇರ್ತೀವಿ, ಮತ್ತು ಜನಾಕರ್ಷಣ ಅಂತ ಮಾಡ್ಕೊಡ್ತಾ ಇರ್ತೀವಿ. ಏನದು ಎನರ್ಜಿ ಲೆವೆಲ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅನುಭವಕ್ಕೆ ಬಂದಿರುತ್ತೆ. ನೀವು ಯಾವುದೋ ಒಂದು ಬಟ್ಟೆ ಅಂಗಡಿನೋ ಅಥವಾ ಯಾವುದೋ ಒಂದು ವಸ್ತುಗಳನ್ನು ಖರೀದಿ ಮಾಡೋದು, ದಿನ ಬಳಕೆ ವಸ್ತುಗಳು, ನಿಮ್ಗೆ ಅನಿಸುತ್ತೆ ಅಲ್ಲಿ ನೀವು ಏನು ಹೋಗ್ತಾ ಇದ್ದೀರಾ ಅಲ್ಲಿ ಒಂದಷ್ಟು ದುಡ್ಡು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅಲ್ಲೇ ಹೋಗ್ತಾ ಇರ್ತಾರೆ. ಅಲ್ಲಿ ಪಕ್ಕದ ಅಂಗಡಿ ಚೆನ್ನಾಗಿ ಕಡಿಮೆಗೆ ಕೊಡ್ತಾ ಇದ್ದಾರೆ, ಒಳ್ಳೆ ಮೆಟೀರಿಯಲ್ ಇದೆ, ನೀವು ಅಲ್ಲಿ ಹೋಗೋಕ್ಕೆ ಇಷ್ಟಪಡೋಲ್ಲ. ಇಲ್ಲಿ ಚೆನ್ನಾಗಿದೆಪ್ಪ, ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಅಂದರೆ ನಿಮ್ಮನ್ನು ಸೆಳಿತಾ ಇದೆ ಅಲ್ವಾ, ಅದೇ ಜನ ಆಕರ್ಷಣ ಅಂತ ಹೇಳ್ತೀವಿ. ಅಂದರೆ ಅಲ್ಲಿಗೆ ಹೋಗಬೇಕು ಅನ್ನೋ ಮನಸ್ಸು ನಿಮ್ಮನ್ನು ಎಳೆಯುತ್ತೆ ಅಲ್ಲಿ ಅಂಗಡಿ ಹತ್ರ ಹೋದಾಗ ಅಂತ ಹೇಳಿದ್ರೆ ಅದನ್ನು ಜನಾಕರ್ಷಣ. ಅದನ್ನೇ ನಾವು ಕೈಯಲ್ಲಿ ಬರೆದು ಅದನ್ನು ಸಿದ್ಧಿ ಮಾಡಿ ಕೆಲವು ಮೂಲಿಕೆಗಳನ್ನು ಹಾಕಿ ಕೊಡುವಂಥದ್ದು ಇರುತ್ತೆ. ಮತ್ತು ಜನ ಬಂದರೆ ಸಾಕ, ಬಂದು ನೋಡ್ಕೊಂಡು ಹೋದರೆ ಆಗುತ್ತೆ, ಲಾಭ ಬರಬೇಕು, ಅದು ಸಂಪಾದನೆ ಮಾಡಿರೋವಂಥದ್ದು ಒಂದು ಉಳಿಸ್ಬೇಕಲ್ವ. ಅಂದರೆ ಅದನ್ನು ಜನಾಕರ್ಷಣ ಹೇಗೆ ಮಾಡ್ತೀವೋ ಧನಾಕರ್ಷಣನೂ ಬೇಕು, ತಗೋಬೇಕು. ಬಂದವರು ಏನೋ ಒಂದು ಪರ್ಚೇಸಿಂಗ್ ಮಾಡಬೇಕು, ಸುಮ್ಮನೆ ಬಂದು ನೋಡ್ಕೊಂಡಿರೋ ರೇಟ್ ಜಾಸ್ತಿ ಆಯಿತು ಅಥವಾ ಇನ್ನೇನೋ ಅಂದ್ಕೊಂಡು ಹೋದರೆ ಆಗೋದಿಲ್ಲ. ಸೊ ಹಾಗಾಗಿ ಜನಾಕರ್ಷಣ, ಧನಾಕರ್ಷಣ, ಅಷ್ಟದಿಗ್ಬಂಧನ 3 ವಸ್ತುವನ್ನು ನೀವು ಕಂಪಲ್ಸರಿ ಅಳವಡಿಸಬೇಕು. ಮತ್ತು ಅದರ ಜೊತೆಗೆ ಒಂದು ಈ ನಾವು ಈಗಾಗಲೇ ನೀವೇ ಮಾಡ್ಕೊಳ್ಳುವಂಥದ್ದು, ಈಗಾಗಲೇ ಬಿಸ್ನೆಸ್ ವಿಚಾರದಲ್ಲಿ ಬಹಳ ಜನಕ್ಕೆ ಹೇಳ್ತಾ ಇರ್ತೀನಿ, ಅದರಲ್ಲಿ ತಾಮ್ರದ ಬೋಲೆಯಲ್ಲಿ ಒಂದಷ್ಟು ಈ ಲೋಹಗಳನ್ನು ನಾವು ಹಾಕಿಡಿ ಅಂತ ಹೇಳ್ತಾ ಇರ್ತೀವಿ. ಅದರಲ್ಲಿ ಪ್ರಮುಖವಾಗಿರುವಂಥ ಸ್ಫಟಿಕ ಮತ್ತು ಪಾದರಸ, ಈ ಎರಡನ್ನೂ ಅದರ ಜೊತೆ ಹಾಕಿ ಬಿಸ್ನೆಸ್ ಮಾಡೋ ಜಾಗದಲ್ಲಿ ಇಟ್ಟರೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ, ಮತ್ತು ಅದರ ಜೊತೆಗೆ ಒಂದಷ್ಟು ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ.